ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಸ್ ವಿ ಎನ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ವಿಶೇಷವಾದ ಪ್ಲೇಸ್ ಬಗ್ಗೆ ತೋರಿಸ್ತಾ ಇದ್ದೀನಿ. ಸಂಡೇ ಮನೇಲಿ ಇದ್ದು ಎಲ್ರಿಗೂ ತುಂಬ ಬೇಜಾರಾಗಿ ಹೋಗಿರುತ್ತೆ. ಈ ಬೆಂಗಳೂರು ಸಿಟಿಲಂತೂ ಮನೆ ಹೊರಗಡೆ ಹೋಗಿ ಒಂದು ನಿಮಿಷ ನಿಂತ್ಕೊಳ್ಳೋಕ್ಕೂ ಆಗಲ್ಲ. ಆ ಥರ ಇರುವಂತಹ ಸಂದರ್ಭದಲ್ಲಿ ಸಂಡೇ ಬಂದಾಗ ಎಲ್ಲಾದರೂ ಹೋಗಿ ಆರಾಮಾಗಿ ಸುತ್ತಾಡ್ಕೊಂಡು ಬರೋಣ ಅಂತ ಪ್ರತಿಯೊಬ್ಬರಿಗೂ ಅನಿಸೇ ಇರುತ್ತೆ. ಅದೇ ರೀತಿ ಕೂಡ ನಾವು ತುಂಬ ದಿನ ಆಗಿತ್ತು ಎಲ್ಲೂ ಹೋಗಿರಲಿಲ್ಲ. ತುಂಬ ದಿನ ಅಂದರೆ ಸ್ಕೂಲ್ ಸ್ಟಾರ್ಟ್ ಆದಾಗಿನಿಂದನೂ ಎಲ್ಲೂ ಹೋಗಿಲ್ಲ. 1.5 ತಿಂಗಳ ಮೇಲಾಯಿತು, 2 ತಿಂಗಳಾಗ್ತಾ ಬಂತು. ಹೊರಗಡೆ ಎಲ್ಲೂ ಹೋಗಿರಲಿಲ್ಲ. ಮಕ್ಕಳು ತುಂಬಾ ಗಲಾಟೆ ಮಾಡ್ತಾಯಿದ್ರು ಹೊರಗಡೆ ಹೋಗಬೇಕು ಅಂಥೇಳಿ. ಇವತ್ತು ನಮ್ಮ ಯಜಮಾನ್ರಿಗೆ ರಜೆ ಇದ್ದಿದ್ದರಿಂದ, ಅಂದರೆ ಸಂಡೇ ರಜೆ ಇದ್ದಿದ್ದರಿಂದ ಹೊರಗಡೆ ಹೋಗೋಣ ಅಂಥೇಳಿ ಅಂದ್ಕೊಂಡಿದ್ದೀವಿ. ಅದು ಮಧ್ಯಾಹ್ನ 4 ಗಂಟೆ ಮೇಲಿಂದ ಹೊರಟಿವಿ. ಇದು ಮಲ್ಲೇಶ್ವರಂಗೆ ಹೋಗೋಣ ಅಂತ ಹೇಳಿದ್ರು ನಮ್ಮ ಯಜಮಾನ್ರು. ನಾನೇನಂದರೆ ಏನು ಪರ್ಚೇಸ್ ಮಾಡುವಂಥದ್ದಿಲ್ಲ, ಸುಮ್ಮನೆ ಓಡಾಡಿ ಕಾಲೆಲ್ಲ ನೋವು ಬರುತ್ತೆ, ಸುಮ್ಮನೆ ಏನಕ್ಕೆ ಹೋಗೋದು ಮಲ್ಲೇಶ್ವರಂ ಅಂದಿದ್ದಕ್ಕೆ ಈ ಪ್ಲೇಸಿಗೆ ಹೋದರೆ ಮಕ್ಕಳು ಎಂಜಾಯ್ ಮಾಡ್ತಾರೆ, ಹಾಗೆ ಆಟನೂ ಆಡ್ತಾರೆ ಅಂದ್ಕೊಂಬಿಟ್ಟು ಈ ಪ್ಲೇಸಿಗೆ ಹೋಗಿದ್ದೀವಿ. ಈ ಪ್ಲೇಸ್ ಯಾವುದು ಅಂತ ತುಂಬ ಜನಕ್ಕೆ ಗೊತ್ತಿರುತ್ತೆ ಬೆಂಗಳೂರಲ್ಲಿರೋರಿಗೆ. ಯಾರಾದರೂ ಈ ಪ್ಲೇಸ್ ಯಾವುದಂತ ಗೊತ್ತಾದರೆ ಕಮೆಂಟ್ ಮಾಡಿ ನನಗೆ. ಇಲ್ಲೇನಂದರೆ ಏನು ಇದು ಲೇಕ್, ಇದ್ರ ಸುತ್ತಲೂ ತುಂಬ ಜನ ವಾಕಿಂಗ್ ಮಾಡ್ತಾರೆ. ವಾಕಿಂಗ್ ಮಾಡೋಸ್ಕಂತಲೇ ಇರುವಂತಹ ಪ್ಲೇಸ್ ಅಂತಲೂ ಹೇಳ್ಬೋದು. ಇದು ಯೋಗ ಮಂದಿರ ಕೂಡ ಇತ್ತು, ಅಲ್ಲೇ ಯೋಗ ಮಂದಿರ. ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ಮಕ್ಕಳು ಆಟ ಆಡೋದಕ್ಕಿತ್ತು. ಎಲ್ಲನೂ ಆಟ ಆಡ್ತಾಯಿದ್ರು. ನಾವೇನು ಸುತ್ತಾಡಿ ನೋಡೋಣ, ಫಸ್ಟ್ ಟೈಮು ಬೆಂಗಳೂರಿಗೆ ಬಂದಾಗಿನಿಂದ ಈ ಪ್ಲೇಸಿಗೆ ನಾವು ಹೋಗೇ ಇಲ್ಲ. ಈ ಪ್ಲೇಸ್ ಮುಖಾಂತರ ಅಡ್ಡಾಡ್ತೀವಿ, ಈ ಪ್ಲೇಸ್ ಒಳಗಡೆ ಹೋಗಿ ನೋಡಿರಲಿಲ್ಲ. ಅದಕ್ಕೋಸ್ಕರ ಹೋಗೋಣ ಅಂತ ಹೋಗಿದ್ವಿ. ಇದು ನೋಡಿ, ಇದು ಯಾವ ಫ್ರೂಟ್ ಅಂತ ಗೊತ್ತಿರುತ್ತೆ ಕಮೆಂಟ್ ಮಾಡಿ ನನಗೆ. ತುಂಬ ನೋಡೋಕ್ಕೆ ಒಂಥರ ಖುಷಿ, ಅಷ್ಟೊಂದು ಹಣ್ಣುಗಳು ನೋಡಿ ಯಾವ ಥರ ಇದೆ ಅಂತೇಳಿ. ನೋಡಿ ಹಬ್ಬ, ಮೈಕೈ ಜುಮ್ ಅನ್ನುತ್ತೆ ಅಷ್ಟೊಂದು. ನಾನು ಆ ಥರ ಏನು ಗುಂಪಾಗಿ ಬಿಟ್ಟಿರೋ ಹಣ್ಣು ನೋಡಿರಲಿಲ್ಲ. ತುಂಬಾ ಚೆನ್ನಾಗಿದ್ದು, ಬಟ್ ಒಂದು ಕೂಡ ಯಾರು ತಿಂತಾ ಇರಲಿಲ್ಲ, ಎತ್ಕೊತಾ ಇರಲಿಲ್ಲ, ಕೆಳಗೆ ಬಿದ್ದು ಹಾಳಾಗಿತ್ತು. ಇದು ಅಡಿಕೆ ಮರ ಅನಿಸುತ್ತೆ, ಅಡಿಕೆ ಅದು. ಅದೇ ಥರ ಇನ್ನೊಂದು ಅಡಿಕೆ ಗಿಡ ಕೂಡ ಇದೆ, ಅದು ರೆಡ್ ಕಲರ್ ಇತ್ತು ಮೇಲ್ಗಡೆ ಎಲ್ಲ. ಮುಂದೆ ಹೋಗ್ತಾ ತೋರಿಸ್ತೀನಿ ಅದನ್ನು. ಇದು ಒಂಥರ ಡಿಫ್ರೆಂಟ್ ಆಗಿರೋ ಫ್ಲವರು ನೋಡಿ, ಕಡ್ಡಿ ಥರ ಇದೆ, ಮುಂದಗಡೆ ಮಾತ್ರ ಸ್ವಲ್ಪ ಪೆಟಲ್ಸ್ ಇದೆ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ, ಕಲರ್ಫುಲ್ಲಾಗಿದೆ, ಪಿಂಕ್ ಕಲರ್ ಫ್ಲವರು ನೋಡಿ. ಇದೆ ಅಡಿಕೆ ಮರ, ಇದು ನೋಡಿ ಯಾವ ಥರ ಇದೆ, ಎಷ್ಟು ಕಲರ್ಫುಲ್ಲಾಗಿದೆ ಅಲ್ವಾ, ಡಾರ್ಕಾಗಿ. ಇದು ಅಡಿಕೆ ಮರನೇ ಅಂದ್ಕೊಂಡಿದ್ದೀನಿ ನಾನು, ಅಡಿಕೆನೇ ಅದು. ಇಲ್ಲಿ ಎಕ್ಸಸೈಸ್ ಮಾಡೋಕ್ಕೆ ಕೂಡ ಇತ್ತು ಅಲ್ಲಿ ಪ್ಲೇಸ್. ಇಲ್ಲಿ ನೋಡಿ, ಇಲ್ಲಿ ಚೆನ್ನಾಗಿದೆ. ಇಲ್ಲಿ ಈ ಎಕ್ಸಸೈಸ್ ಮಾಡೋ ಕಡೆ ಬಂದ್ವಿ ನಾವು. ಇಲ್ಲೆಲ್ಲ ಸ್ವಲ್ಪ ನೋಡ್ಕೊಂಬಿಟ್ಟು ಎಕ್ಸಸೈಸ್ ಮಾಡೋ ಕಡೆ ಬಂದ್ವಿ. ಎಲ್ಲರೂ ಒಂದು ಸ್ವಲ್ಪ ಎಕ್ಸಸೈಸ್ ಮಾಡಲೋ ಬೇಡವೋ ಅಂತೇಳಿ ಸ್ವಲ್ಪ ಹಾಗೆ ಮಾಡಿದ್ವಿ ಎಕ್ಸಸೈಸ್ ಅಷ್ಟೇ. ಸ್ವಲ್ಪ ಎಲ್ಲರೂ ಎಕ್ಸಸೈಸ್ ಮಾಡಿಬಿಟ್ಟು ಹೋದ್ವಿ. ಇದು ನಮ್ಮ ಯಜಮಾನ್ರು ಮಾಡಿರೋ ವಿಡಿಯೋ. ಅವರು ಕೂಡ ಸ್ವಲ್ಪ ಎಕ್ಸಸೈಸ್ ಮಾಡಿದ್ರು. ಮಕ್ಕಳು, ಈ ನಮ್ಮ ಚಿಕ್ಕ ಮಗನಂತೂ ಸೈಕಲ್ ತುಳಿಯೋದಂತೂ ಅವ್ನಿಗೆ ಹುಚ್ಚು. ಎಲ್ಲಿ ಸೈಕಲ್ ತುಳಿಯೋ ಥರ ಕಂಡ್ರೆ ಅಲ್ಲಿ ಸೈಕಲ್ ಆಡೋಕ್ಕೆ ಹೊರಟೋಗ್ಬಿಡ್ತಾನೆ. ವೆಯ್ಟ್ ಎತ್ತೋ ಕಡೆ ಚಿಕ್ಕ ಮಗ ದೊಡ್ಡ ಮಗ ಇಬ್ಬರೂ ವೆಯ್ಟ್ ಎತ್ತುತ್ತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು, ಕ್ಲೀನಾಗಿತ್ತು. ಎಕ್ಸಸೈಸ್ ಮಾಡೋ ಕಡೆ ಚೆನ್ನಾಗಿತ್ತು, ನೀಟಾಗಿ ಕ್ಲೀನಾಗಿದೆ. ತುಂಬ ಜನ ಏಜ್ ಆದವ್ರು ಕೂಡ ಬಂದು ಎಕ್ಸಸೈಸ್ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ, ಮಕ್ಕಳು ದೊಡ್ಡವರು ಎಲ್ಲರೂ. ವಾಕಿಂಗ್ ಪ್ಲೇಸು, ಎಕ್ಸಸೈಸ್ ಪ್ಲೇಸ್ ಅಂತಲೇ ಹೇಳ್ಬೋದು. ಆ ಪರ್ಟಿಕ್ಯುಲರ್ ಆ ಏರಿಯಾದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಇದು ಗೊತ್ತಲ್ವ, ಬಿದಿರಿನ ಗಿಡ, ಬ್ಯಾಂಬೂ ಟ್ರೀ ಅದು. ಇದಾದ ನಂತರ ಲೇಕು. ಈ ಮರ ಕೆಳಗೆ ಮಾತ್ರ ಲೀಫ್ ಇದೆ ನೋಡಿ, ಉದ್ದ ಕಡ್ಡಿ ಥರ ಇದೆ. ಇದೊಂಥರ ಸ್ಪೆಷಲ್ ಆಗಿ ಅನಿಸ್ತು, ಅದಕ್ಕೆ ಇದನ್ನು ಕೂಡ ವೀಡಿಯೋ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಸ್ವ್ಯಾನ್ ಎಲ್ಲ ಇತ್ತಲ್ಲಿ. ನೀರು ತುಂಬ ಕಡಿಮೆ ಆಗೋಗಿದೆ, ತುಂಬ ಇರುತ್ತಿತ್ತು ಯಾವಾಗಲೂ ಲೇಕು. ಬಟ್ ಇವಾಗ ನಾವು ಹೋದಾಗ ಸ್ವಲ್ಪನೇ ಇತ್ತು ನೀರು. ಸ್ವಲ್ಪ ಅಂದರೆ ಅಷ್ಟೊಂದು ಕಡಿಮೆನಲ್ಲ, ತಳದಲ್ಲಿ ಹೋಗಿತ್ತು ನೀರು. ಸ್ವ್ಯಾನ್ ಇದ್ದು ಅಲ್ಲಿ ಎರಡು ಸ್ವ್ಯಾನ್ ಇತ್ತು.
ಡೈರೆಕ್ಟಾಗಿ ನೋಡಿದ್ವಿ ಸ್ವ್ಯಾನು. ಅದಾದ ನಂತರ ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ. ಯಾರಿಗಾದರೂ ಈ ಪ್ಲೇಸ್ ಯಾರಿಗೆಲ್ಲ ಗೊತ್ತು ಅಂತ ಕಮೆಂಟ್ ಮಾಡಿ ನನಗೆ. ತುಂಬ ಚೆನ್ನಾಗಿದೆ, ಯಾರಿಗಾದರೂ ಹೋಗ್ಬೇಕನ್ಸಿದ್ರೆ ಹೋಗಿ. ಇವಾಗ ಫ್ಲವರೆಲ್ಲ ಡಿಫ್ರೆಂಟ್ ಆಗಿರೋ ಪ್ಲ್ಯಾಂಟ್ಸ್ ಇದೆ, ವಾಕಿಂಗ್ ಪ್ಲೇಸು ತುಂಬ ಚೆನ್ನಾಗಿದೆ ನೋಡೋಕ್ಕೆ. ನಾವು ಮೊದಲೇ ಸರ್ತಿ ಹೋಗಿರೋದು, ಖುಷಿ ಆಯಿತು ತುಂಬಾ. ಸುಮ್ಮನೆ ಎಲ್ಲೋ ಮಾರ್ಕೆಟು ಶಾಪಿಂಗು ಅಂತ ಹೋಗಿ ಸುತ್ತಾಡೋದ್ರ ಬದಲು ಈ ಥರ ಪ್ಲೇಸಿಗೆ ಹೋದರೆ ಮನಸ್ಸು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ಮೈಂಡು ಮನಸ್ಸಿಗೆ ಖುಷಿ ಅನಿಸುತ್ತೆ. ಮಕ್ಕಳು ಕೂಡ ತುಂಬ ಖುಷಿ ಪಡ್ತಾರೆ. ಮಕ್ಕಳಿಗೆ ಆಟ ಆಡೋಕ್ಕೆ ಕೂಡ ಇದೆ ಅಲ್ಲೆಲ್ಲ. ನೋಡಿ ಇಲ್ಲೊಂದೆರಡು ಫಿಶ್ ಇತ್ತು, ಅದನ್ನು ಕೂಡ ವಿಡಿಯೋ ಮಾಡಿಕೊಂಡೆ ನಾನು. ನೀರು ಇದೆಲ್ಲ ಮಿಡಲಲ್ಲಿ ಇದಕ್ಕೇನಂತಾರಲ್ವ, ಮಿಡಲ್ ಮಾತ್ರ ಒಂದು ಮಣ್ಣು ಕಲ್ಲು ಥರ ಇದ್ದು ಅದ್ರ ಮೇಲೆ ಗಿಡಗಳು ಬಂದಿದೆ, ದ್ವೀಪ ಥರ ಇತ್ತು. ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ವ್ಯಾನ್ಗಳೆಲ್ಲ ದಡದಲ್ಲಿ ಬಂದು ಕೂತ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ದೆ. ಯಾರೋ ಕಾಳೆಯನ್ನು ಕೊಟ್ಟಿರ್ಬೇಕು, ಅದನ್ನೆಲ್ಲ ತಿಂತಾ ಇತ್ತು ಸ್ವ್ಯಾನ್ಗಳು. 3 ಇತ್ತು ಒಂದೇ ಕಡೆ. ಮತ್ತು ಈ ಫ್ಲವರ್ ಅಂತೂ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನೋಡೋಕ್ಕೆ. ಅದಕ್ಕೋಸ್ಕರ ಮತ್ತೆ ಬರಬೇಕಾದ್ರೆ ವೀಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು. ಈ ಥರ ಇದೆ ನೋಡಿ ಈ ಪ್ಲೇಸು. ನಿಮಗೆ ಗೊತ್ತಿದೆ ಅಂದ್ಕೊಂಡಿದ್ದೀನಿ ಯಾವ ಪ್ಲೇಸ್ ಅಂತ. ನನಗೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಎಲ್ರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಇಲ್ಲಿ ಇದಿದೆ, ಪಾರಿವಾಳಕ್ಕೆಲ್ಲ ಕಾಳು ಅದು ಹಾಕ್ತಾಯಿದ್ದಾರೆ. ಅಲ್ಲಿ ಇಲಿಗಳೆಲ್ಲ ಬಂದು ತಿಂತಾ ಇದ್ದಾವೆ ನೋಡಿ. ಲಾಸ್ಟಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಈ ಥರ ಆಟ ಆಡೋದು ನಾನು ಇದೇ ಫಸ್ಟ್ ನೋಡಿರೋದು. ಅಲ್ಲಿ ಉಯ್ಯಾಲೆ ಏನು ಇರಲಿಲ್ಲ, ಒಂದೇ ಒಂದು ಸ್ಲೈಡರ್ ಇತ್ತು. ಅದಾದ ನಂತರ ಇದೆ ಹಗ್ಗದಿಂದ ಒಂಥರ ಸ್ಟ್ರೆಂತು ಹಾಕಿ ಆಡುವಂಥ ಆಟಗಳಿದ್ವು. ಬರಬೇಕಾದ್ರೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಮಾತ್ರ ಆಟ ಆಡಿದ್ರು ಮಕ್ಕಳು. ಯಾಕೆಂದರೆ ಅಲ್ಲೆಲ್ಲ ನೋಡಿರಲಿಲ್ಲ ಪ್ಲೇಸು, ಓಡಾಡಿ ನೋಡೋಕ್ಕೆ ನಾವು ಟೈಮ್ ಜಾಸ್ತಿ ಕೊಟ್ವಿ. ಆಟ ಆಡೋಕ್ಕೆ ತುಂಬ ಕಡಿಮೆನೇ ಆಟ ಆಡಿದ್ರು ಮಕ್ಕಳು. ಅದಾದ ನಂತರ ನೋಡಿ ಲಾಸ್ಟಲ್ಲಿ ಸ್ವಲ್ಪ ಆಟ ಆಡಿದರು. ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ಈ ಪ್ಲೇಸ್ ಯಾವುದಂತ ಯಾರಿಗೆಲ್ಲ ಗೊತ್ತಾಗಿದೆ ಎಲ್ಲರೂ ಕಮೆಂಟ್ ಮಾಡಿ ನನಗೆ. ಓಕೆ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.